ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೆಲ್ತಿ ರೆಸಿಪಿ ಏನು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ರಾಗಿ ಹಿಟ್ಟು ಸ್ವಲ್ಪ ಒಂದು ಬೌಲಲ್ಲಿ ತೊಗೊಂಡಿದ್ದೀವಿ. ಆನಿಯನ್ನು, ಕ್ಯಾರೆಟು, ಸಬ್ಬಕ್ಸಿ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ರುಬ್ಕೊಳ್ಳೋದಕ್ಕೆ ಕಡಲೆ ಬೀಜ, ಹಸಿಮೆಣ್ಸಿನ್ಕಾಯಿ 3, 1 ಸ್ಪೂನ್ ಜೀರಿಗೆ, ಕೊತ್ತಂಬರಿ ಹಾಕ್ಕೊಂಬಿಟ್ಟು ನೀರು ಹಾಕ್ದಿರ ತರಿ ಅಂತ ರುಬ್ಕೋಬೇಕು. ಇದು ರಾಗಿ ರೊಟ್ಟಿಗೆ ಇದು ಜೀರಿಗೆ ಕಡಲೆ ಬೀಜ ಟೇಸ್ಟ್ ತುಂಬಾ ಕೊಡುತ್ತೆ ರಾಗಿ ರೊಟ್ಟಿಗೆ. ಗೋಧಿ ಹಿಟ್ಟಿಗೆ, ಅಕ್ಕಿ ಹಿಟ್ಟಿಗೆ ಇದು ಹಾಕ್ಬಾರ್ದು. ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮಾತ್ರ ರುಬ್ಕೋಬೋದು ಅಷ್ಟೇ. ಇದು ರಾಗಿ ರೊಟ್ಟಿಗಂತೂ ಜೀರಿಗೆ ಕಡಲೆ ಬೀಜ ಹಾಕಿದ್ರೆ ಅದು ಟೇಸ್ಟೇ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ತಿಂದೇ ಇರೋರಿಗೆಲ್ಲ ಈ ರೀತಿ ರಾಗಿ ರೊಟ್ಟಿ ಮಾಡಿಕೊಡಿ. ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ಸಾಂಬಾರ್ಗಾದ್ರೂ ತುಂಬ ಟೇಸ್ಟಿಯಾಗೇ ಇರುತ್ತೆ. ಇಲ್ಲ ಹಾಗೆ ಆದರೂ ತಿನ್ಬೋದು. ನಾವು ಜೀರಿಗೆ ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಿ, ಹಾಗೇ ಆದರೂ ತಿನ್ಬೋದು. ನೋಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಮುಂಚೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ಇದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಎಲ್ಲ ಕಲಿಸ್ಬಿಟ್ಟು ಇಟ್ಕೊಂಡ್ರು ಫ್ರಿಜ್ಜಲ್ಲಿ ನಿಮಗೆ ಒಂದು 5 ಡೇಸ್ ಇರುತ್ತೆ. ಇಲ್ಲ ನೈಟು ಡಯಟ್ ಮಾಡೋರು ರೈಸ್ ತಿಂದಿರೋ ಈ ಥರ ರೊಟ್ಟಿನೇ ಮಾಡ್ಕೊಂಡು ತಿನ್ಬೋದು. ಯಾವ ಸಾಂಬಾರ್ಗಾದ್ರೂ ತುಂಬಾ ಟೇಸ್ಟ್ ರುಚಿ ಕೊಡುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಣ್ಣೆ ಬದನೆಕಾಯಿ ಸಾರಿಗೆ, ಚಟ್ನಿಗಾಗಲಿ ಇಲ್ಲ ಪಪ್ಪು ಸಾರಿಗಾಗಲಿ ಯಾವ ಸಾಂಬಾರ್ಗಾದ್ರೂ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ರಾಗಿ ರೊಟ್ಟಿ ನಾವು ಮಾಮೂಲು ಹಂಗೆ ಪ್ಲೈನಾಗಿ ಮಾಡ್ತೀವಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.